ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಆರಾಮದಿರಿ, ಸೇಫ್ ಆಗದಿರಿ ಅನ್ಕೋತೀನಿ. ನಾ ಅಂತರೂ ಮಸ್ತ್ ಅಂದ್ರೆ ಮಸ್ತ್ ಅದೇನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಭಾಳ ಸ್ಪೆಷಲ್ ಇರ್ತೈತಿ. ಆ್ಯಂಡ್ ಸ್ಪೆಷಲ್ ಅನೌನ್ಸ್ಮೆಂಟ್ ಮಾಡಾಕಿ ಅದನ್ನ ನಾನು. ಆ್ಯಂಡ್ ಭಾಳ ಜನ ಗೊತ್ತಿರ್ತೈತಿ, ಆಲ್ರೆಡಿ ಥಂಬ್ನೇಲ್ ಟೈಟಲ್ ನೋಡಿ ಗೆಸ್ ಮಾಡಿರ್ತೀರಿ. ಆ್ಯಂಡ್ ಇಟ್ಸ್ ಅ ವೆರಿ ಸ್ಪೆಷಲ್ ಅನೌನ್ಸ್ಮೆಂಟ್. So me and Prashant are pregnant. So yeah. So we are having a little one very soon. ಇದ ಅನೌನ್ಸ್ಮೆಂಟ್ ಮಾಡೋದಿತ್ತ, ಭಾಳ ದಿವಸ ಮಾಡೋದಿತ್ತ. ಸೊ ನಾನು ಆ್ಯಕ್ಚುಲಿ ಈಗ 8th ಮಂತ್ದಾಗ ಅದೇನಿ, ಅಂದ್ರೆ 34th ವೀಕ್ ಸ್ಟಾರ್ಟ್ ಆಗೈತಿ ನಂದು. ಆ್ಯಂಡ್ ಯು ಕ್ಯಾನ್ ಸಿ ಮೈ ಬೇಬಿ ಬಂಪ್ ಯೋರ್. ದಟ್ಸ್ ಮೈ ಬೇಬಿ ಬಂಪ್. 8th ಮಂತ್ ಆದ್ಮೇಲೆ ನಿಮ್ಮೆಲ್ಲರಿಗೂ ಹೇಳತ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಭಾಳ ಜಲ್ದಿ ಮಾಡ್ಬೇಕಿತ್ತಿದ ರಿವೀಲಿಂಗ್ ವ್ಲಾಗ. ನಾ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂದ್ಕೊಂಡು ಇಷ್ಟು ದಿನ ಹೋತ. ಆ್ಯಂಡ್ ಫಸ್ಟ್ ಟ್ರೈಮೆಸ್ಟರ್ ನಂದು ಭಾಳ ಕೆಟ್ಟಿತ್ತು. ಅಂದ್ರೆ ಭಾಳ ನಾಜಿಯಾ ಆಗ್ತಿತ್ತು, ವೀಕ್ನೆಸ್ ಆಗ್ತಿತ್ತು, ನಾ ಬರೀ ಮಕ್ಕೋತಿದ್ದೆ, ಆ್ಯಕ್ಟಿವ್ ಇರಲಿಲ್ಲ, ಟಯರ್ಡ್ ಇರ್ತಿದ್ದೆ ಫುಲ್. ಆ್ಯಂಡ್ ಸೆಕೆಂಡ್ ಟ್ರೈಮೆಸ್ಟರ್ ವಾಸ್ ವೆರಿ ಗುಡ್. ಸೆಕೆಂಡ್ ಟ್ರೈಮೆಸ್ಟರ್ ನಾ ಇಂಡಿಯಾಗೆ ಹೋದೆ, 3 months ಅಲ್ಲೇ ಇದ್ದೆ. ಇಂಡಿಯಾ ವ್ಲಾಗ್ಸ್ ಎಲ್ಲ ನೀವು ನೋಡಿರ್ತೀರಿ. ಆ್ಯಂಡ್ ಥರ್ಡ್ ಟ್ರೈಮೆಸ್ಟರಿಗೆ ವಾಪಸ್ ಇಲ್ಲಿ ಬಂದೆ, 3 months. ಆ್ಯಂಡ್ ಒನ್ ಮಂತ್ ಟು ಗೋ. ಆ್ಯಂಡ್ 6 weeks ಐತಿ ಇನ್ನು ನಮ್ಮ ಕಡೆ. 6 weeksದಾಗ ಪಾಪು ಬರ್ತೈತಿ. ಆ್ಯಂಡ್ ವಿ ಆರ್ ಆಲ್ ಎಕ್ಸೈಟೆಡ್ ಆ್ಯಂಡ್ ವಿ ಆರ್ ಆಲ್ ಸೆಟ್. ನೆಕ್ಸ್ಟ್ ವ್ಲಾಗ್ದಾಗೆಲ್ಲ ತೋರಿಸ್ತೇನೆ ನಾವು ನರ್ಸರಿ ಹೆಂಗೆ ಸೆಟಪ್ ಮಾಡೇವಿ, ಬೇಬಿ ಐಟಮ್ಸ್ ಏನೇನು ತೊಗೊಂಡೇವಿ ಅಂತ. ಆ್ಯಂಡ್ ಆ್ಯಂಡ್ ಹೇಳೋದಿತ್ತು. ಆ್ಯಂಡ್ ಈ ವ್ಲಾಗನ್ನ ನಾನು April 16th ಶೂಟ್ ಮಾಡತ್ತೀನಿ. ಬಟ್ ಐ ಡೋಂಟ್ ನೋ ಯಾವಾಗ ಅಪ್ಲೋಡ್ ಮಾಡ್ತೇನೆ ಅಂತ. ಬೇಬಿ ಬಂದ ಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಸ್ವಲ್ಪ ಲೇಟಾಗಿ ಸಿಗ್ತೈತಿ ಈ ವ್ಲಾಗ್ ಎಲ್ಲ. ಆ್ಯಂಡ್ ಸೊ ಫಸ್ಟ್ ಇಂತ್ರ ಐತಿ, ನಾವು ನಮ್ಮ ಫ್ರೆಂಡ್ಸಿಗೆ ಹೆಂಗೆ ರಿವೀಲ್ ಮಾಡಿದ್ವಿ ಪ್ರೆಗ್ನೆನ್ಸಿ, ಅದು ವ್ಲಾಗ್ ಮಾಡೇನಿ. ಅವ್ರದ್ದು ರಿಯಾಕ್ಷನ್ ಎಲ್ಲ ಕ್ಯಾಪ್ಚರ್ ಮಾಡೇನಿ. ಆ್ಯಂಡ್ ನಮ್ಮ ಪೇರೆಂಟ್ಸ್, ನಮ್ಮ ರಿಲೇಟಿವ್ಸಿಗೆಲ್ಲ ಹೆಂಗೆ ಹೇಳಿದೆ, ನಾ ಇಂಡಿಯಾಗೆ ಹೋಗಿದ್ದೆ ಅಲ್ಲ, ಸೊ ಇಂಡಿಯಾದಾಗೆಲ್ಲ ರಿಲೇಟಿವ್ಸಿಗೆಲ್ಲ ಹೇಳಿದ್ವಿ. ಅದನ್ನು ವ್ಲಾಗ್ ಮಾಡೇನಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ನನಗೆ ಸೆಲೆಬ್ರೇಟ್ ಮಾಡಿದ್ರು, ಕೇಕೆಲ್ಲ ಕಟ್ ಮಾಡಿಸಿ. ಇಟ್ ವಾಸ್ ವೆರಿ ಸ್ಪೆಷಲ್ ಮೂಮೆಂಟ್. ಅವೆಲ್ಲನೂ ಕ್ಯಾಪ್ಚರ್ ಮಾಡೇನಿ. ಆ್ಯಂಡ್ ನನ್ನ ಬೇಬಿ ಶಾರ್ ಆತ ಇಂಡಿಯಾದಾಗ, ಟ್ರೆಡಿಷ್ನಲ್ ವೇದಾಗ ನಾವು ಬೇಬಿ ಶಾರ್ ಮಾಡ್ಕೊಂಡ್ವಿ. ಪ್ರಶಾಂತು 1 ತಿಂಗಳು ಬಂದಿದ್ರಲ್ಲೇ. ಎಲ್ಲ ವಿಡಿಯೋಸ್ ಅದಾವ, ಒಂದೊಂದಾಗಿನ ಹಾಕ್ಕೊಂತ ಹೋಗ್ತೇನೆ. ನಂಗೆ ಯಾವಾಗ ಟೈಮ್ ಸಿಗ್ತೈತಿ ಅವಾಗ ಅಪ್ಲೋಡ್ ಮಾಡ್ತಿರ್ತೇನೆ. ನಾವು ಐ ಆಮ್ ಇನ್ ಮೈ 34th ವೀಕ್. ಮತ್ತು 2 weeks ಆದಮೇಲೆ ಅಲ್ಟ್ರಾಸೌಂಡ್ ಐತಿ. ಅವಾಗೆಲ್ಲ ಚೆಕ್ ಮಾಡ್ತಾರೆ ಬೇಬಿ ಪೊಸಿಷನ್ ಎಲ್ಲೈತಿ, ಕರೆಕ್ಟ್ ಆಯ್ತೋ ಇಲ್ಲೋ ಅಂತ. ಸೊ ದಿಸ್ ವಾಸ್ ಇಟ್. ಹೇಳೋದಿತ್ತು ನಂಗೆ. ಭಾಳ ದಿವಸ ನಂತರ ಹೇಳ್ಬೇಕು ಅಂದ್ಕೊಂಡಿದ್ದೆ. ಸೊ ಅಲ್ಲೇ ಒಂದು ಟಾಯ್ ತಂದಿಟ್ಟೇನಿ. ಇಟ್ಸ್ ವೆರಿ ಕ್ಯೂಟ್. ಆ್ಯಂಡ್ ಇದು ಪ್ರೆಗ್ನೆನ್ಸಿ ಪಿಲ್ಲೋ ಯೂಸ್ ಮಾಡ್ತೇನೆ ರಾತ್ರಿ ಎಲ್ಲ. ಸೊ ದಿಸ್ ಇಸ್ ಅ ನ್ಯೂ ಜರ್ನಿ, ಹೊಸ ಜರ್ನಿ ನಂದು ಪ್ರಶಾಂತಿಂದ. ವಿ ಆರ್ ವೆರಿ ಎಕ್ಸೈಟೆಡ್ ಫಾರ್ ದ ಲಿಟಲ್ ಒನ್. ಆ್ಯಂಡ್ ಜೆಂಡರ್ ರಿವೀಲ್ ಮಾಡಿದ್ವಿ ನಾವು. ಜೆಂಡರ್ ರಿವೀಲ್ ನಮ್ಮ ಫ್ರೆಂಡ್ಸ್ ಹೋಸ್ಟ್ ಮಾಡಿದ್ರ. ಅವರೆಲ್ಲ ಪ್ಲಾನಿಂಗ್ ಎಲ್ಲ ಮಾಡಿ, ಡೆಕೋರೇಷನ್ ಎಲ್ಲ ಮಾಡಿ, ಅದಂದ್ರೂ ಮಸ್ತ್ ಆಗೈತಿ ಜೆಂಡರ್ ರಿವೀಲ್ ವ್ಲಾಗ. ಅದನ್ನು ಅಪ್ಲೋಡ್ ಮಾಡ್ತೀನಿ. ಬಟ್ ಕೀಪ್ ಗೆಸ್ಸಿಂಗ್ ದ ಜೆಂಡರ್. ಸೊ ದಿಸ್ ಇಸ್ ಇಟ್. ಭಾಳ ಖುಷಿ ಅನ್ಸಾತೈತಿ. ಹೊಸ ಫೇಸನ್ನು ನೋಡ್ತೇವಿ. ಇಷ್ಟು ದಿನ ನಾವಿಬ್ಬರೇ ಇರ್ತಿದ್ವಿ, ಈಗ ಇನ್ನೊಂದೊಂದು ಚೋಟು ಪಾಪು ಬರ್ತೈತಿ ನಮ್ಮ ಮನೆಗೆ. ಆ್ಯಂಡ್ 5 years ಆಫ್ ಮ್ಯಾರೇಜ್. ಆಫ್ಟರ್ 5 years ಲೈಕ್ ಎಲ್ಲರೂ ಹೇಳ್ತಿದ್ರು ಮಗು ಮಾಡ್ಕೋರಿ ಅಂತ. ಬಟ್ ವಿ ವೇರ್ ನಾಟ್ ರೆಡಿ, ವಿ ವೇರ್ ನಾಟ್ ಶ್ಯೂರ್. ಯಾವಾಗ ನೀವು ಮೆಂಟಲಿ ಫಿಸಿಕಲಿ ರೆಡಿ ಇರ್ತೀರಿ ಅವಾಗ ಮಾಡ್ಕೋರಿ ಅಂತ ನನ್ನ ಸಜೆಷನ್. ಪ್ರೆಷರಿಗೆ ಬಂದು ಮಾಡ್ಕೋಬೇಡ್ರಿ, ಯಾಕಂದ್ರೆ ನಿಮ್ಗೆ ಹೆಕ್ಟಿಕ್ ಆಗ್ತೈತಿ ಆಮೇಲೆ. ಐ ಟುಕ್ ಲಾಡ್ ಆಫ್ ಟೈಮ್ ತೊಗೊಂಡು ಎಲ್ಲ ಅಡ್ಡಾಡಿ ಮುಗಿಸಾದ್ಮೇಲೆ ಐ ವಾಸ್ ರೆಡಿ. ಸೊ ಮೆಂಟಲಿ ರೆಡಿ ಇದ್ದಾಗ ಮಾಡ್ಕೋಬೇಕು ಅನ್ನೋದು ನಂದು ಒಂದು ಒಪಿನಿಯನ್. ಅದು ಪಿಯೋ ಪ್ರೆಷರ್ದಾಗ ಬಂದು, ಸೊಸೈಟಿ ಪ್ರೆಷರ್ದಾಗ ಬಂದು ಹಿಂಗೆ ಮದ್ವೆ ಆಗಿ 2 ವರ್ಷಕ್ಕೆ ಮಾಡ್ಕೋಬೇಕು, 1 ವರ್ಷಕ್ಕೆ ಮಾಡ್ಕೋಬೇಕು, ಅದೇನು ರೂಲ್ಸ್ ಹಾಕ್ಯಾರ. that's very hectic. So we are like totally ready for the baby. ನಾನು ಭಾಳ ಎಕ್ಸೈಟೆಡ್ ಅದೇನಿ. ಬೇಬಿ ಬಂದ್ಮೇಲೆ ನೋಡ್ಕೊಳಕ್ಕಾಗಲಿ, ಅದ್ರ ಜೊತೆ ಅಡ್ಡಾಡೋಕ್ಕಾಗಲಿ. ಬಿಕಾಸ್ ಅದ್ರ ಜೊತೆನೂ ಪ್ಲೇಸಸ್ ಡಿಸೈಡ್ ಮಾಡೇವಿ. ಎಷ್ಟೊಂದು ಪ್ಲೇಸಸ್ ನಾವು ಹೋಗಿಲ್ಲ, ಬೇಬಿ ಜೊತೆ ಹೋಗ್ಬೇಕಂತನೇ ಇಟ್ಟೇವಿ. ಲೈಕ್ ಫ್ಲೋರಿಡಾ ಆಗಿರ್ಬೋದು, ಡಿಸ್ನಿ ಲ್ಯಾಂಡ್, ಅವೆಲ್ಲ ಭಾಳ ಪ್ಲೇಸಸ್ ಅದಾವ ಇನ್ನು ಅಡ್ಡಾಡಕ್ಕೆ. ಆ್ಯಂಡ್ ನಮ್ಮ ಮಮ್ಮಿ ಬರೋರದಾರ ಡೆಲಿವರಿಗೆ.
ಡೆಲಿವರಿ ಟೈಮ್ದಾಗ ನಮ್ಮಮ್ಮ ಬರ್ತಾರೆ. ಸೊ ಶೀಸ್ ಗೋನ ಸ್ಟೇ ಹಿಯರ್ ಫಾರ್ 5 months ವಿತ್ ಮೀ. ನನಗೆಲ್ಲ ಹೆಲ್ಪ್ ಆಗ್ತೈತಿ ಅವ್ರು ಬಂದ್ರೆ. ನೋಡಬೇಕು ಹೆಂಗೆ ಆಗ್ತೈತಿ ಅಂತ. ಆಮೇಲೆ ಬೇಬಿ ಕ್ಲಾಸು ತೊಗೊಂಡೇವಿ ನಾವು ಆಲ್ರೆಡಿ. ಬೇಬಿ ಕ್ಲಾಸ್ ಆಲ್ರೆಡಿ ಎಷ್ಟು 3 weeks ಮುಂಚೆನೇ ತೊಗೊಂಡೇವಿ. ಇಲ್ಲೆಲ್ಲ ಹೇಳ್ಕೊಡ್ತಾರೆ ಬೇಬಿಗೆ ಹೆಂಗೆ ಸ್ನಾನ ಮಾಡಿಸ್ಬೇಕಂದ್ರೆ ಡಿಫ್ರೆಂಟ್ ಮೆಥಡ್ ಇರ್ತಾವೆ. ಇಂಡಿಯಾ ಪ್ರಕಾರ ನಾವು ಇಲ್ಲಿ ಫಾಲೋ ಮಾಡೋಕ್ಕಾಗಂಗಿಲ್ಲ. ಸೊ ಅವೆಲ್ಲ ಹೇಳ್ಕೊಟ್ರು. ಆಮೇಲೆ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆದಮೇಲೆ ಎಷ್ಟೊತ್ತಿಗೆ ಫೋನ್ ಹಚ್ಚಬೇಕು, ಹಾಸ್ಪಿಟಲಿಗೆ ಎಷ್ಟೊತ್ತಿಗೆ ಹೋಗಬೇಕು ಅದೆಲ್ಲ ಹೇಳಿದ್ರು. ಆ್ಯಂಡ್ ಬೇಬಿಗೆ ಸ್ವ್ಯಾಡಲ್ ಮಾಡೋದು ಹೇಳಿದ್ರು. ಎಷ್ಟೊಂದು ಹೊಸವೆಲ್ಲ ನಾವು ಈಗೀಗ ಕಲಿಯಾಕತ್ತೇವಿ. ಟರ್ಮ್ಸ್ ಆಗಿರ್ಬೋದು, ಆಮೇಲೆ ಹೊಸ ಮೆಥಡ್ಸ್. ಇಟ್ಸ್ ಅ ನ್ಯೂ ಫೇಸ್ ಆ್ಯಸ್ ಐ ಸೆಡ್. ಸೊ ಹೋಪ್ಫುಲಿ ವ್ಲಾಗ್ಸ್ ಬರ್ತಿರ್ತಾವೆ ಮುಂದೆ. ಆ್ಯಂಡ್ ಪಾಪು ಒಂದು ಹೆಸರು ಡಿಸೈಡ್ ಮಾಡಬೇಕು. ವೆರಿ ಕನ್ಫ್ಯೂಸಿಂಗ್ ಥಿಂಗ್ ಅದು ಬಂದಂದ್ರೆ ಹೆಸರು ಸೆಲೆಕ್ಟ್ ಮಾಡೋದು. ಯಾವ್ದು ಹೆಸರು ನಂಗೆ ಸೇರಿದ್ದು ಪ್ರಶಾಂತಿಗೆ ಸೇರಲ್ಲ, ಪ್ರಶಾಂತಿಗೆ ಸೇರಿದ್ದು ನಂಗೆ ಸೇರಂಗಿಲ್ಲ, ನಮ್ಮಿಬ್ಬರಿಗೂ ಸೇರಿದ್ದು ಮನ್ಯಾಗ ಸೇರಂಗಿಲ್ಲ. ಸೊ ಹಿಂಗೆ ಕನ್ಫ್ಯೂಷನ್ಸ್ ಆಗ್ತಾವೆ ಭಾಳ. ಆ್ಯಂಡ್ ವಿ ಹ್ಯಾವ್ ಟು ಕಮ್ ಅಪ್ ವಿತ್ ದ ನೇಮ್. ಬಿಕಾಸ್ ಇಲ್ಲಿ ಫಸ್ಟಿಗೆ ನಾವು ಹೋಗ್ಕಿಂತ ಹಾಸ್ಪಿಟಲ್ಗೆ ಹೋದ್ಮೇಲೆ ಅವ್ರಿಗೆ ಹೆಸರು ಕೊಟ್ಬಿಡ್ಬೇಕು. ಮಗು ಹುಟ್ಟೋಕ್ಕಿಂತ ಮುಂಚೆನ ಹೆಸರು ಕೊಟ್ಟಿರ್ಬೇಕು ಅವ್ರಿಗೆ. ಸೊ ಅದಕ್ಕೆ ಡಿಸೈಡ್ ಮಾಡಬೇಕು. ಟೈಮ್ ಇಲ್ಲ ನಮ್ಮ ಕಡೆ. ಇನ್ನು 6 weeks ಐತಿ ಇವರೇ. ಸೊ ಹೆಸರು ಒಂದು ಫೈನಲೈಸ್ ಮಾಡಬೇಕು. ಆಮೇಲೆ ಆಲ್ರೆಡಿ ಶಾಪಿಂಗ್ ಎಲ್ಲ ಮಾಡೇವಿ. ಬಿಕಾಸ್ ನಮಗೆ ಜೆಂಡರ್ ಗೊತ್ತು ಬೇಬಿದು. ಈಸಿ ಆಗ್ತೈತಿ ನಮಗೆ ಶಾಪಿಂಗ್ ಮಾಡೋಕ್ಕಾಗಿರ್ಬೋದು. ಎಲ್ಲ ಥಿಂಗ್ಸ್ ಎಲ್ಲ ತೊಗೊಂಡು ಬಂದೇನಿ. ಡ್ರೆಸ್ಸಸ್ ಎಲ್ಲ ಆರ್ಡರ್ ಮಾಡೇನಿ. ಅವನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಸೆಟ್ ಮಾಡ್ಕೋಬೇಕು. ಬಿಕಾಸ್ ವಾಶ್ ಮಾಡಿದ್ಮೇಲೆ ಹಾಕ್ತೇನೆ ಬೇಬಿಗೆ ನಾನು ಡ್ರೆಸ್ಸಸ್. ಸೊ ಅದೆಲ್ಲ ನಾಳೆ ಅಂತ ಸ್ವಲ್ಪ ಕೆಲಸ ಮಾಡಬೇಕು. ಆ್ಯಂಡ್ ನಂಗೆ ಈಗೀಗ ಭಾಳ ಸುಸ್ತಾಗತೈತಿ. ಬಿಕಾಸ್ ಐ ಆಮ್ ಇನ್ ಮೈ 8th month. ಭಾಳ ಮಾತಾಡೋಕ್ಕೂ ಆಗಂಗಿಲ್ಲ, ಸುಸ್ತಾಗ್ತೈತಿ. ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೈತಿ. ಸ್ವಲ್ಪ ಬ್ಯಾಕ್ ಪೇನ್ ಆಗ್ತಿರ್ತೈತಿ. ಆ್ಯಂಡ್ ಐ ಕಾನ್ ಸ್ಟ್ಯಾಂಡ್ ಫಾರ್ ಲಾಂಗ್ ಟೈಮ್. ಸೊ ಇವೆಲ್ಲ ಇಶ್ಯೂಸ್ ಇರ್ತಾವೆ. ಬಟ್ ಇನ್ ಜನರಲ್ ಟಚ್ ವುಡ್ ನನ್ನ ಪ್ರೆಗ್ನೆನ್ಸಿ ಭಾಳ ಸ್ಮೂತ್ ಇತ್ತು ಅಂತ ನಾನು ಹೇಳ್ಬೋದು. ನಾನು ಭಾಳ ಟ್ರಾವೆಲ್ ಮಾಡೇನಿ. ಇಂಡಿಯಾಗೆ ಹೋದಾಗೂ ಭಾಳ ಟ್ರಾವೆಲ್ ಮಾಡೇನಿ. ಅಲ್ಲಿಲ್ಲೇ ಐ ವಾಸ್ ವೆರಿ ಆ್ಯಕ್ಟಿವ್. ಬಟ್ ಫಸ್ಟ್ 3 months ವಾಸ್ ವೆರಿ ಹೆಕ್ಟಿಕ್ ಫಾರ್ ಮೀ. ಫಸ್ಟ್ 3 months ಫುಲ್ ನಾಜಿಯಾ ಇತ್ತು, ಮೂಡ್ ಸ್ವಿಂಗ್ಸ್ ಇತ್ತು, ಹಾರ್ಮೋನಲ್ ಚೇಂಜಸ್ ಇರ್ತಾವೆ ಬಾಡಿದಾಗ. ಅದೆಲ್ಲ it was very dark phase at first 3 months. But next trimester, second trimester and third trimester are very good. chalo ಹೊಂಟೈತಿ. ಆ್ಯಂಡ್ ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಆಮೇಲೆ ನಾ ಭಾಳ ವೇಟು ಪುಟ್ ಆನ್ ಮಾಡಿಲ್ಲ. ಅದೊಂದು ಅಡ್ವಾಂಟೇಜ್ ನಂಗೆ. ನಾನು ಅಂದ್ಕೊಂಡಿದ್ದೆ ಪ್ರೆಗ್ನೆನ್ಸಿ ಟೈಮ್ದಾಗ ನಾ ಭಾಳ ವೇಟ್ ಪುಟ್ ಆನ್ ಮಾಡ್ಕೋತೀನಿ ಅಂತ. ಬಟ್ ಅಷ್ಟೇನಾಗಿಲ್ಲ. ಬಟ್ ಬೇಬಿ ವೇಟ್ ಭಾಳ ಚಲೋ ಐತಿ. ಅಲ್ಟ್ರಾಸೌಂಡ್ದಾಗೆಲ್ಲ ಚೆಕ್ ಮಾಡಿದ್ರೆ ಲಾಸ್ಟ್ ವೀಕ್ ಅಲ್ಲ, ನಿನ್ನೆನ ನಂದು ಅಪಾಯಿಂಟ್ಮೆಂಟ್ ಇತ್ತು ಡಾಕ್ಟರ್ ಜೊತೆ. ಆಮೇಲೆ ವೇಟ್ ಇನ್ಕ್ರೀಸ್ ಆಗೈತಿ ಬೇಬಿದು. ಸೊ ನಥಿಂಗ್ ಟು ವರಿ. ನಾನಂತೂ ಮಸ್ತ್ ಹಂಗೆ ಐತಿ ನಂದು ಎಲ್ಲ ವೇಟ್. ಇಟ್ಸ್ ಗುಡ್. ಐ ಆಮ್ ಈಟಿಂಗ್ ಹೆಲ್ದಿ, ಐ ಆಮ್ ಈಟಿಂಗ್ ನೈಸ್. ಯಾ, ದಿಸ್ ಇಸ್ ಇಟ್. ಹೊಸ ಫೇಸ್ ಸ್ಟಾರ್ಟ್ ಆಗೋದೈತಿ. ಆ್ಯಂಡ್ ಯಾ, ಇದು ಸೆಕೆಂಡ್ ಟ್ರೈಮಿಸ್ಟರ್ ನಾ ಇಂಡಿಯಾದಾಗ ಇದ್ದೆ ಅಲ್ಲ, ಮಸ್ತ್ ಇತ್ತು. ಎಲ್ಲ ಫ್ರೆಂಡ್ಸ್ ಜೊತೆ ಅಡ್ಡಾಡೋದು, ರಿಲೇಟಿವ್ಸನ್ನು ಬೆಟ್ಟಾದೆ. ಈ ಸಲ ಭಾಳ ರಿಲೇಟಿವ್ಸನ್ನು ಬೆಟ್ಟಾದೆ. ಆಮೇಲೆ ಅವರೆಲ್ಲ ಮನೆಗೆ ಕರೀತಿದ್ರು ಊಟಕ್ಕೆ. ಇಟ್ ವಾಸ್ ಅ ವೆರಿ ನೈಸ್ ಫೇಸ್. ಆ್ಯಕ್ಚುಲಿ ನಾನು ಆ ಡಿಸಿಷನ್ ತೊಗೊಂಡಿದ್ದ ನನಗೆ ಭಾಳ ಚಲೋ ಅನ್ನಿಸ್ತು ಇಂಡಿಯಾಗೆ ಹೋಗಿದ್ದು 3 months. ಬಿಕಾಸ್ ಇಲ್ಲಿ ಇದ್ಕೊಂಡು ನಂಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಒಬ್ಬಕ್ಕೆ. I needed some help and support at that time. And ಮಮ್ಮಿ ಒಂದು 15-20 daysದಾಗ ಅಮ್ಮನೂ ಬರ್ತಾರೆ ಇಂಡಿಯಾ ಅಂತ USA-ಗೆ. ಸೊ ಅವ್ರು ನೋಡ್ಕೋತಾರೆ ನಂಗೆ. ಅಲ್ಲಿ ತನಕ ಅಟ್ಲೀಸ್ಟ್ ನಾನು ಮಾಡತ್ತೇನೆ ನನ್ನ ಕೈಲಾದಷ್ಟು. ಆ್ಯಂಡ್ ಪ್ರಶಾಂತ್ ವಿಲ್ ಆಲ್ಸೋ ಹೆಲ್ಪ್ ಮೀ. ಪ್ರಶಾಂತ್ ಆಫೀಸಿಗೆ ಹೋಗಿರ್ತಾರೆ. ಬಟ್ ನೈಟ್ ಬಂದಮೇಲೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಇಟ್ಸ್ ಗುಡ್. ಸೊ ನೆಕ್ಸ್ಟ್ ಬ್ಲಾಗ್ದಾಗ ನೀವೆಲ್ಲ ನೋಡ್ತೀರಿ. ನಂದು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ನಾನಿನ್ನು ಬೇಬಿ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಬೇಕು. ಅವೆಲ್ಲ ವ್ಲಾಗ್ಸ್ ಮಾಡ್ತೀನಿ. ಆ್ಯಂಡ್ ದೆನ್ ಡೆಲಿವರಿ ವ್ಲಾಗ್ ಡೆಫಿನೆಟ್ಲಿ ಮಾಡ್ತೀನಿ. ಆ್ಯಂಡ್ ಜೆಂಡರ್ ರಿವೀಲ್ ವ್ಲಾಗ್ ನೋಡ್ತೀರಿ ಮುಂದೆ. ಬೇಬಿ ಫೇಸ್ ರಿವೀಲ್ ಮಾಡೋದು ವ್ಲಾಗ್ ಮಾಡ್ತೀನಿ. ಐ ಆಮ್ ಎಕ್ಸೈಟೆಡ್ ಫಾರ್ ವ್ಲಾಗಿಂಗ್. ಭಾಳ ದಿನ ಬಿಟ್ಬಿಟ್ಟಿದ್ದೆ. ಬಿಕಾಸ್ ಫಸ್ಟ್ ಟ್ರೈಮಿಸ್ಟರ್ದಾಗ ನಂಗೆ ಏನೂ ಮಾಡೋಕ್ಕಾಗಲಿಲ್ಲ. ನಾನೇನು ಕ್ಯಾಪ್ಚರೂ ಮಾಡ್ಕೊಂಡಿಲ್ಲ ಯಾವುದೂ ಮೂಮೆಂಟ್ಸನ್ನು. ಇಂಡಿಯಾಗೆ ಹೋದಾಗ ಸ್ವಲ್ಪ ಮಾಡಿದೆ ನನ್ನ ಕಡೆ ಆದಷ್ಟು. ಆ್ಯಂಡ್ ನಾವು ಐ ಆಮ್ ಬ್ಯಾಕ್ ಟು ವ್ಲಾಗಿಂಗ್. ಬರ್ತಿರ್ತಾವೆ ವ್ಲಾಗ್ಸ್, ನೋಡಿ ಎಂಜಾಯ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ನನ್ನ ಮೇಲೆ, ಪ್ರಶಾಂತ್ ಮೇಲೆ,
ಅವರ್ ಲಿಟಲ್ ಒನ್. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಸಪೋರ್ಟ್ ಎಲ್ಲ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಈ ವ್ಲಾಗೇನು ಇಲ್ಲೇ ಎಂಡ್ ಮಾಡ್ತೀನಿ. ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವ್ಲಾಗ್. ನೆಕ್ಸ್ಟ್ ವ್ಲಾಗ್ದಾಗ ಜಲ್ದಿ ಸಿಗೋಣ ಅಂತ ಅಲ್ಲಿ ತನಕ ಎಲ್ಲರೂ ಮಜಾ ಮಾಡ್ಕೊಂತೀರಿ. ಬಾಯ್ ಬಾಯ್, ಟೇಕ್ ಕೇರ್ ಆಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್.